ನಿಮ್ಮ ಅಜ್ಜಿ ಊಟ ಆದಮೇಲೆ ಕಡ್ಡಾಯವಾಗಿ ಒಂದು ಚಿಕ್ಕ ಬೆಲ್ಲದ ತುಂಡು ಕೊಡ್ತಿದ್ರಾ? ಇದನ್ನು ತಿನ್ನು, ಜೀರ್ಣ ಆಗುತ್ತೆ ಅಂತ ಹೇಳ್ತಿದ್ರಾ? ಆದರೆ ಇವತ್ತಿನ ದಿನದಲ್ಲಿ ನಾವು ಬೆಲ್ಲ ಬಿಟ್ಟು ಚಾಕ್ಲೇಟ್, ಐಸ್ ಕ್ರೀಮ್ ತಿನ್ನೋಕೆ ಶುರು ಮಾಡಿದ್ದೀವಿ. ಆದರೆ ಗೊತ್ತಾ, ಸೈನ್ಸ್ ಕೂಡ ಹೇಳುತ್ತೆ ಊಟದ ನಂತರ 5 ಗ್ರಾಂ ಬೆಲ್ಲ ತಿಂದರೆ 7 ದೊಡ್ಡ ಲಾಭ ಸಿಗುತ್ತೆ. ಸಕ್ಕರೆಗಿಂತ 100 ಪಟ್ಟು ಒಳ್ಳೆಯದು. ಇವತ್ತು ಈ ಬೆಲ್ಲದ 7 ಆರೋಗ್ಯಕರ ಲಾಭ ಮತ್ತು ತಿನ್ನೋ ಸರಿಯಾದ ರೀತಿ ಹೇಳ್ತೀನಿ, ವಿಡಿಯೋ ಸ್ಕಿಪ್ ಮಾಡಬೇಡಿ. ಬೆಲ್ಲ ವರ್ಸಸ್ ಸಕ್ಕರೆ ವ್ಯತ್ಯಾಸ ಏನು? ಸಕ್ಕರೆ ಕಬ್ಬಿನ ರಸವನ್ನು ಕೆಮಿಕಲ್ ಹಾಕಿ ವೈಟ್ ಮಾಡೋದು. ಅದರಲ್ಲಿ ಫೈಬರ್, ವಿಟಮಿನ್, ಮಿನರಲ್ ಏನೂ ಇರಲ್ಲ, ಕೇವಲ ಖಾಲಿ ಕ್ಯಾಲೋರಿ. ಬೆಲ್ಲ ಕಬ್ಬಿನ ರಸವನ್ನು ನೇರವಾಗಿ ಕುದಿಸಿ ಮಾಡೋದು, ಯಾವುದೇ ಕೆಮಿಕಲ್ ಇಲ್ಲ. ಅದರಲ್ಲಿ ಐರನ್, ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಆಂಟಿ ಆಕ್ಸಿಡೆಂಟ್ ಎಲ್ಲ ಇರುತ್ತೆ. ಸರಳವಾಗಿ ಹೇಳಿದರೆ ಸಕ್ಕರೆ ಅಂದರೆ ವಿಷ, ಬೆಲ್ಲ ಅಂದರೆ ಔಷಧಿ. ಊಟದ ನಂತರ ಬೆಲ್ಲ ತಿನ್ನೋ 7 ಲಾಭ. ಲಾಭ 1, ಜೀರ್ಣಕ್ರಿಯೆ ಸೂಪರ್ ಆಗುತ್ತೆ, ಗ್ಯಾಸ್, ಉಬ್ಬರ ಹೋಗುತ್ತೆ. ಊಟದ ನಂತರ ಬೆಲ್ಲ ತಿಂದರೆ ಹೊಟ್ಟೆಯಲ್ಲಿ ಡೈಜೆಸ್ಟಿವ್ ಆಕ್ಟಿವೇಟ್ ಆಗುತ್ತೆ. ಇದು ಆಹಾರವನ್ನು ಬೇಗ ಜೀರ್ಣ ಮಾಡುತ್ತೆ ಮತ್ತು ಗ್ಯಾಸ್, ಹೊಟ್ಟೆ ಉಬ್ಬರ, ಮಲಬದ್ಧತೆ ಬರೋದಿಲ್ಲ. ಅಜ್ಜಿ ಹೇಳಿದ್ದು 100ಕ್ಕೆ 100 ಸತ್ಯ. ಲಾಭ 2, ರಕ್ತಹೀನತೆ, ಐರನ್ ಡೆಫಿಷಿಯನ್ಸಿ ಕಡಿಮೆ ಆಗುತ್ತೆ. 1 ಚಮಚ ಬೆಲ್ಲದಲ್ಲಿ 1 mg ಐರನ್ ಇರುತ್ತೆ. ಇದು ನಮ್ಮ ದೇಹಕ್ಕೆ ಸುಲಭವಾಗಿ ಹೀರಿಕೊಳ್ಳುತ್ತೆ. ಜೊತೆಗೆ ವಿಟಮಿನ್ ಸಿ ಇರೋದ್ರಿಂದ ಐರನ್ ಅಬ್ಸಾರ್ಪ್ಷನ್ ಇನ್ನೂ ಜಾಸ್ತಿ ಆಗುತ್ತೆ. ಮಹಿಳೆಯರು, ಮಕ್ಕಳಿಗೆ ಬೆಲ್ಲ ಅಮೃತ. ಲಾಭ 3, ರಕ್ತ ಶುದ್ಧಿ ಮಾಡುತ್ತೆ, ಸ್ಕಿನ್ ಗ್ಲೋ ಕೊಡುತ್ತೆ. ಬೆಲ್ಲ ಕರಳು ಮತ್ತು ರಕ್ತವನ್ನು ಕ್ಲೀನ್ ಮಾಡುತ್ತೆ, ದೇಹದಲ್ಲಿರೋ ಟಾಕ್ಸಿನ್ ಹೊರಗೆ ಹಾಕುತ್ತೆ. ಹಾಗಾಗಿ ಮೊಡವೆ ಕಡಿಮೆ ಆಗುತ್ತೆ, ಚರ್ಮ ಗ್ಲೋ ಬರುತ್ತೆ. ಲಾಭ 4, ಚಳಿ, ಕೆಮ್ಮು, ಶೀತಕ್ಕೆ ತಕ್ಷಣದ ಪರಿಹಾರ. ಆಯುರ್ವೇದದಲ್ಲಿ ಬೆಲ್ಲ ಉಷ್ಣ ಗುಣದ್ದು, ದೇಹವನ್ನು ಒಳಗಿನಿಂದ ಬಿಸಿ ಮಾಡುತ್ತೆ. ಚಳಿಗಾಲದಲ್ಲಿ ಬೆಲ್ಲ ಮತ್ತು ಶುಂಠಿ ಕಷಾಯ ಕುಡಿದ್ರೆ ಕೆಮ್ಮು 2 ದಿನದಲ್ಲಿ ಹೋಗುತ್ತೆ. ಶೀತಗಾಳಿ ತಾಗಿದಾಗ ಬೆಲ್ಲ ತಿನ್ನೋದು ಬೆಸ್ಟ್. ಲಾಭ 5, ಸಕ್ಕರೆ ಕ್ರೇವಿಂಗ್ ಕಡಿಮೆ ಮಾಡುತ್ತೆ, ತೂಕ ಕಂಟ್ರೋಲಲ್ಲಿರುತ್ತೆ. ಸಿಹಿ ತಿನ್ನಬೇಕು ಅಂತ ಆಸೆ ಆಗಿದೆಯಾ? ತುಂಡು ಬೆಲ್ಲ ತಿನ್ನಿ, ಇದು ನಿಧಾನವಾಗಿ ಜೀರ್ಣ ಆಗೋದ್ರಿಂದ ಶುಗರ್ ಸ್ಪೈಕ್ ಆಗಲ್ಲ. ಜೊತೆಗೆ ಪೊಟ್ಯಾಷಿಯಂ ಇರೋದ್ರಿಂದ ನೀರು ರಿಟೆನ್ಷನ್ ಕಡಿಮೆ ಆಗಿ ತೂಕ ಕಂಟ್ರೋಲ್ ಆಗುತ್ತೆ. ಲಾಭ 6, ಕೀಲು ನೋವು ಮತ್ತು ವಾತ ಕಡಿಮೆ ಮಾಡುತ್ತೆ. ಬೆಲ್ಲ ಮತ್ತು ಎಳ್ಳು ಮಿಕ್ಸ್ ಮಾಡಿ ತಿಂದರೆ ಕೀಲು ಲುಬ್ರಿಕೇಷನ್ ಆಗುತ್ತೆ. ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಇರೋದ್ರಿಂದ ಮೂಳೆ ಸ್ಟ್ರಾಂಗ್ ಆಗುತ್ತೆ. 2 ವರ್ಷ ಮೇಲ್ಪಟ್ಟವರಿಗೆ ಇದು ನ್ಯಾಚುರಲ್ ಪೇನ್ ಕಿಲ್ಲರ್. ಲಾಭ 7, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ಬೆಲ್ಲದಲ್ಲಿ ಜಿಂಕ್ ಮತ್ತು ಸೆಲಿನಿಯಂ ಇರುತ್ತೆ. ಇದು ವೈಟ್ ಬ್ಲಡ್ ಸೆಲ್ ಹೆಚ್ಚಿಸುತ್ತೆ. ಹಾಗಾಗಿ ಜ್ವರ, ಇನ್ಫೆಕ್ಷನ್ ಬೇಗ ಬರಲ್ಲ. ಮಳೆಗಾಲದಲ್ಲಿ ಪ್ರತಿದಿನ ಬೆಲ್ಲ ತಿನ್ನಲೇಬೇಕು. ಸರಿಯಾದ ರೀತಿ ಮತ್ತು ಪ್ರಮಾಣ. ಎಷ್ಟು ತಿನ್ನಬೇಕು? ದಿನಕ್ಕೆ 1 ಚಮಚ ಅಥವಾ 5ರಿಂದ 10 ಗ್ರಾಂ. 1 ಸಣ್ಣ ತುಂಡು ಸಾಕು, ಜಾಸ್ತಿ ಬೇಡ. ಯಾವಾಗ ತಿನ್ನಬೇಕು? ಊಟ ಆದ ತಕ್ಷಣ, ವಿಶೇಷವಾಗಿ ಮಧ್ಯಾಹ್ನ ಮತ್ತು ರಾತ್ರಿ ಊಟದ ನಂತರ. ಯಾವ ಬೆಲ್ಲ ಬೆಸ್ಟ್? ಗಾಢ ಕಂದು ಬಣ್ಣದ, ಕೆಮಿಕಲ್ ಇಲ್ಲದೇ ಇರೋ ಆರ್ಗ್ಯಾನಿಕ್ ಬೆಲ್ಲ. ಹಳದಿ ಬೆಲ್ಲ ತಗೋಬೇಡಿ, ಅದರಲ್ಲಿ ಕೆಮಿಕಲ್ ಇರುತ್ತೆ. 2 ಬೆಸ್ಟ್ ಕೊಂಬೋ, ಬೆಲ್ಲ ಮತ್ತು ಎಳ್ಳು, ಚಳಿಗಾಲಕ್ಕೆ ಮತ್ತು ಕೀಲು ನೋವಿಗೆ. ಬೆಲ್ಲ ಮತ್ತು ಶುಂಠಿ, ಅದು ಜೀರ್ಣಕ್ಕೆ ಮತ್ತು ಕೆಮ್ಮಿಗೆ. ಯಾರು ಬೆಲ್ಲ ತಿನ್ನಬಾರ್ದು? ಈ 3 ತಪ್ಪು ಮಾಡಬೇಡಿ. 1, ಡಯಾಬಿಟಿಕ್ ಇರೋರು ಜಾಸ್ತಿ ತಿನ್ನೋದು. ಬೆಲ್ಲ ನ್ಯಾಚುರಲ್ ಆದರೂ ಶುಗರ್ ಇದೆ. ಡಯಾಬಿಟಿಕ್ ಇರೋರು ಡಾಕ್ಟರ್ನ ಕೇಳಿ ದಿನಕ್ಕೆ ಅರ್ಧ ಚಮಚ ಮಾತ್ರ ತಿನ್ನಿ. ತಪ್ಪು 2, ರಾತ್ರಿ ಮಲಗೋ ಮುಂಚೆ ತಿನ್ನೋದು. ಬೆಲ್ಲ ಉಷ್ಣ, ರಾತ್ರಿ ತಡವಾಗಿ ತಿಂದರೆ ಆಸಿಡಿಟಿ, ನಿದ್ದೆ ಕೆಡಬಹುದು. ಊಟ ಆದ
3. ತೂಕ ಜಾಸ್ತಿ ಇದ್ದವರು 2 ರಿಂದ 3 ತುಂಡು ತಿನ್ನೋದು. ಇದು ಕ್ಯಾಲೋರಿ ಕೊಡುತ್ತೆ. ದಿನಕ್ಕೆ 1 ತುಂಡು ಮಾತ್ರ ಲಿಮಿಟ್. ಹಾಗಾದರೆ ಸ್ನೇಹಿತರೆ, ನಿಮ್ಮ ಅಜ್ಜಿ ತಿನ್ನೋದು 1000 ವರ್ಷದ ಆಯುರ್ವೇದದ ಸೂತ್ರ. ನೆನಪಿಡಿ, ಸಕ್ಕರೆ ಬಿಡಿ, ಬೆಲ್ಲ ಅಳವಡಿಸಿಕೊಳ್ಳಿ. ಆದರೆ ಪ್ರಮಾಣ ಮುಖ್ಯ. ದಿನಕ್ಕೆ 1 ಚಮಚ ಮಾತ್ರ. ನಿಮ್ಮ ಮನೆಯಲ್ಲಿ ಯಾರು ಊಟದ ನಂತರ ಬೆಲ್ಲ ತಿಂತಾರೆ? ಕಮೆಂಟ್ನಲ್ಲಿ ಬರೆಯಿರಿ. ಈ ಮಾಹಿತಿ ಉಪಯೋಗ ಆಯಿತಾ? ಮನೆಯ ಹಿರಿಯರಿಗೆ ಶೇರ್ ಮಾಡಿ. ಆರೋಗ್ಯ ಸಂಪತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಿಮ್ಮ ಆರೋಗ್ಯವೇ ನಿಮ್ಮ ಸಂಪತ್ತು. ಆರೋಗ್ಯವಾಗಿರಿ. ಧನ್ಯವಾದಗಳು.